कृष्णायादवेन्द्राय ज्ञानमुद्राय योगिनेनाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹೆದರಿ ಹೋದ ಕಂಸ, 20 ಅಕ್ಷೋಹಿಣಿ ಸೈನ್ಯ ಇದ್ದರೂ ಕೂಡ ಶ್ರೀಕೃಷ್ಣ ಬಲರಾಮರು ಮಾತ್ರ ಬಂದಿರುವಂಥದ್ದು. ಮತ್ತೆ ಗೋಪ ವೃಂದ ಬಂದಿದೆ, ಆದರೆ ಅವರಿಗೇನು ಯುದ್ಧದ ಏನು ಅಭಿಪ್ರಾಯ ಅವರಿಗೆ ಗೊತ್ತಿಲ್ಲ. ಸೊ ಆ ಕೃಷ್ಣ ಬಲರಾಮರು ಇಬ್ಬರು ಮನುಷ್ಯರು, ಸೊ ಗೊಲ್ಲರು. ಸೊ ಅವರಿಗೆ ಯಾವಾಗ ಒಂದು ಆ ಶಿವಧನುಸ್ಸು ಮುರಿಯಿತೋ ಅವನಿಗೆ ಸಿಕ್ಕಾಪಟ್ಟೆ ಏನಾಯಿತು, ಹೆದರಿಕೆ ಆಗಿಬಿಡ್ತು. ಸೊ ಹೆದರಿಕೆ ಆಗಿ ಬಹಳ ಸಿದ್ಧತೆ ಮಾಡಿದ, ರಂಗಸ್ಥಳ ನಿರ್ಮಾಣ ಮಾಡಿದ, ಮಲ್ಲರನ್ನು ಕರೆಸಿದ, ಮುಷ್ಟಿಕಾಸುರ ಚಾಣೂರ ಅವರು ಜತೆಗೆ ಇರುವವರು. ಅದಲ್ಲದೆ ಭಾಳಷ್ಟು ಮಲ್ಲರು, ಆಮೇಲಿಂದ ತಮ್ಮ ಸುನೀತ, ಅವನೇ ತಮ್ಮಂದಿರು 7 ಜನ ಅಂತೇಳಿದರೆ ಎಲ್ಲ ರಾಕ್ಷಸರ ಗುಂಪು. ಸೊ ಇಷ್ಟೆಲ್ಲ ಇದ್ದರೂ ಗೇಟ್ನಲ್ಲಿ ನಿಲ್ಲಿಸಿದ್ದಾನೆ. ಆ ಬೃಹತ್ತಾದ ರಂಗಸ್ಥಳ, ಅದರ ಗೇಟ್ನಲ್ಲಿ ನಿಲ್ಲಿಸಿದ್ದಾನೆ. ಕೌವಲ್ಯಾಪೀಡ ತನ್ನ ಆ ದುಷ್ಟ ಆನೆಯನ್ನು ಅದರ ಮಾವಟಿಗನೊಂದಿಗೆ ಶ್ರೀಕೃಷ್ಣ ಬಲರಾಮರ ಭವ್ಯ ಸ್ವಾಗತಕ್ಕೆ ಸ್ವಾಗತ ಮಾಡ್ತಾ ಮಾಡ್ತಾ ಪಾಪ ಗೊಲ್ಲ ಹುಡುಗರಿಗೆ ಗೊತ್ತಾಗಲಿಲ್ಲ, ಆನೆಯ ಕಾಲ್ನಾಡಿ ಬಿದ್ದರು ಅಂತೇಳ್ಕೊಂಡು ಹೇಳಿಬಿಡೋಣ ಅಂತೇಳ್ಕೊಂಡು ಬಹಳ ಉತ್ಸುಕತೆಯಿಂದ ಇದ್ದಾನೆ. ಬದುಕಿ ಉಳಿದರೆ ರಂಗಸ್ಥಳದಲ್ಲಂತೂ ಬದುಕಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಗಟ್ಟಿಯಾಗಿ ಕೂತಿದ್ದಾನೆ ಕಂಸ. ಸೊ ಏನಾಯಿತು ಆಮೇಲಿಂದ? ಸೊ ಅಂತೇಳಿದರೆ ಕೃಷ್ಣ ಬಂದವನೇ ರಂಗಸ್ಥಳದಲ್ಲಿ ಏನಾಯ್ತದೆ ನೋಡುವ. ಏನಂತೇಳಿದರೆ ಧ್ವನಿಗಳು ಕೇಳ್ತಾ ಇತ್ತು, ವಾದ್ಯ ಧ್ವನಿಗಳು. ಎಂಥ ಧ್ವನಿಗಳು ಅಂತೇಳಿದರೆ ಇದರದ್ದು ಯಾವುದದು ಸೊಂಡಿಲಿಂದ ನುಣುಚಿಕೊಂಡು ಕಿಡಿಕಿಡಿಯಾದನು, ಅದು ನಂತರದ್ದು. ಸೊ ಧ್ವನಿ ಯಾವುದಂದರೆ ತೂರ್ಯ ದುಂದುಬಿಗಳ ಆ ಧ್ವನಿ. ಅದನ್ನು ಕೇಳಿ ಏನಾಗ್ತದೆ ರಂಗಸ್ಥಳದಲ್ಲಿ ನೋಡುವ ಅಂತ ನೋಡಲಿಕ್ಕೆ ಬಂದದ್ದು ಕೃಷ್ಣ ಬಲರಾಮರು. ಅಂತೇಳಿದರೆ ಅಲ್ಲಿ ಒಳಗೆ ಹೋಗಲಿಕ್ಕೆ ದಾರಿಯಲ್ಲೇ ನಿಂತಿದೆ ಆನೆ. ಮಾವಟಿಗನ ಹೇಳ್ತಾನೆ, ಅರೆ ಸರಿಯೋ ನೀನು, ಸರಿಯಪ್ಪ ಅಂತೇಳ್ಕೊಂಡು. ಅಂದರೆ ನೀನು ಸರಿಲಿಲ್ಲ ಅಂತೇಳಿದರೆ ಆನೆಯನ್ನು ಹೇಗೂ ಕಳಿಸ್ತೀನಿ ಮೇಲೆ, ನಿನ್ನನ್ನು ಕಳಿಸಿಬಿಡ್ತೀನಿ ಅಂತ ತಿಳ್ಕೊಂಡು ಸ್ವಲ್ಪ ಖಡಕ್ಕಾದ ಧ್ವನಿಯಲ್ಲಿ ಹೇಳಿದ್ದಾನೆ ಕೃಷ್ಣ. ಏನಾಗ್ತದೆ ಮುಂದಿಂದ ನೋಡುವ ವೈಲರೆ. ಶ್ರೀ ಗುರುಭ್ಯೋ ನಮಃ. ಕ್ಷಿಪ್ತಃ ಸ ಈಶ್ವರ ತಮೇನ ಗಿರೀಶಲಬ್ಧಾತ್ ದೃಪ್ತೋ ವರಾಜ್ಯಗತಿ ಸರ್ವಜನೈರವದ್ಯಃ ನಾಗಂ ತ್ವವದ್ಯಮಪಿ ಯಾಪಯತೆ ತತೋಗ್ರೇ ಪಾಪೋ ದುರಂತ ಮಹಿಮಂ ಪ್ರತಿವಾಸುದೇವಂ. 113ನೇ ಶ್ಲೋಕ. ಈ ಮಾವುತನಿಗೂ ರುದ್ರನಿಂದ ವರ ಸಿಕ್ಕಿತ್ತಂತೆ. ಅವನು ರುದ್ರನ ಪ್ರಸಾದದಿಂದ ಅದರಿಂದ ಮದೋನ್ಮುಕ್ತನಾಗಿದ್ದನು. ಜಗತ್ತಿನಲ್ಲಿರತಕ್ಕ ಎಲ್ಲಾ ಜನರಿಂದಲೂ ಕೂಡ ಸಂಹರಿಸಲ್ಪಡು ಅಶಕ್ಯನಾದಂತಹ ಆ ಮಾವುತನು ಸರ್ವೇಶ್ವರನಾದ ಶ್ರೀಕೃಷ್ಣನಿಂದ ನಿಂದಿಸಲ್ಪಟ್ಟು ಪಾಪಿಷ್ಠನಾದ ಆನೆಯ ಮಾವುತನು ರಂಗದ್ವಾರಕ್ಕಿಂತ ಎದುರಿನಲ್ಲಿ ಅವಧಿರಹಿತವಾದ ಮಹಿಮೆಯುಳ್ಳ ಶ್ರೀಕೃಷ್ಣನನ್ನು ಉದ್ದೇಶಿಸಿ ಯಾರಿಂದಲೂ ಸಂಹರಿಸಲ್ಪಡಲಿಕ್ಕೆ ಅಶಕ್ಯವಾದ ಕುವರಯಾಪೀಡಾಖ್ಯ ಆನೆಯನ್ನು ಶ್ರೀಕೃಷ್ಣನನ್ನು ಸಾಯಿಸುವಂತೆ ಪ್ರಚೋದಿಸಿದನು. ಕ್ಷಿಪ್ತಃ ಸ ಈಶ್ವರ ತಮೇನ ಗಿರೀಶಲಬ್ಧಾತ್ ದೃಪ್ತೋ ವರಾತ್ ಜಗತಿ ಸರ್ವಜನೈಃ ಅವಧ್ಯಃ ನಾಗಂ ತು ಅವಧ್ಯಂ ಅಭಿಯಾಪಯತೆ ತತೋಗ್ರೇ ಪಾಪೋ ದುರಂತ ಮಹಿಮಂ ಪ್ರತಿ ವಾಸುದೇವಂ. ಕ್ಷಿಪ್ತಃ, ಕ್ಷಿಪ್ತಃ ಅಂತೇಳಿದರೆ ರೆಕ್ಕೆಗಳನ್ನು ಮುರಿಯುವುದು ಅಂತ. ಕ್ಷಿಪ್ತಃ ಅಂತೇಳಿದರೆ ಮಾವಟಿಗನ ರೆಕ್ಕೆಗಳನ್ನು ಕೃಷ್ಣ ಮುರಿದ. ಹೇಗೆ? ಅರೆ ತೊಲಗಪ್ಪ ಅಂತೇಳ್ಕೊಂಡು ದಾರಿಯಲ್ಲಿ ನಿಂತಿದ್ದೆಲ್ಲ ತೊಲಗು ಆ ಕಡೆ ಅಂತ ಹೇಳಿದ ಕೂಡಲೇ ಮಾವಟಿಗನಿಗೆ ಬಹಳ ಸಿಟ್ಟು ಬಂದುಬಿಡ್ತು. ಕ್ಷಿಪ್ತಃ ಬಯಸಿಕೊಂಡಿದ್ದಾನೆ ಅಂದರೆ ಬಹಳ ಹೀನಾಯವಾಗಿ ಬಯಸಿಕೊಂಡಿದ್ದಾನೆ ಮಾವಟಿಗ. ಕ್ಷಿಪ್ತಃ ಸಹ ಈ ಮಾವಟಿಗ ಈಶ್ವರ ತಮೇನ, ಯಾರಿಂದ? ಎಲ್ಲ ಸರ್ವಶಕ್ತನಾದ ಭಗವಂತನಿಂದ. ಈಶ್ವರ ತಮ ಅಂತೇಳಿದರೆ ದೇವರುಗಳಿಗೆ ದೇವರಾದ ಶ್ರೀಕೃಷ್ಣ ಭಗವಂತ ಈಶ್ವರ ತಮ
ಈಶ್ವರ ತಮೇನ ಅಂತೇಳಿದರೆ ದೇವಾದಿದೇವನಾದ ಭಗವಂತನಿಂದ ಶ್ರೀಕೃಷ್ಣನಿಂದ ಬಯಸಿಕೊಂಡ ಮಾವಟಿಗ. ಅರೆ ಈ ಗೊಲ್ಲರ ಹುಡುಗ ನನಗೆ ಇಷ್ಟು ಬೈಯುವುದಂದ್ರೆ ಏನು ಅಂತ. ಗಿರೀಶ ಲಬ್ಧಾತ್ ದೃಪ್ತ, ಅವನಿಗೂ ಕೂಡ ಏನು ಆ ಮಾವಟಿಗ ಅಂತ ತಿಳ್ಕೊಂಡು ಹೆಸರಿಗೆ ಮಾತ್ರ ಮಾವಟಿಗ, ಬಹಳ ದುಷ್ಟ ರಾಕ್ಷಸ. ಗಿರೀಶ ಲಬ್ಧಾತ್, ಗಿರೀಶ ಲಬ್ಧಾತ್ ಅಂತ ಹೇಳಿದರೆ ರುದ್ರನಿಂದ ಪಡೆದ ವರಾತ್, ಗಿರೀಶ ಲಬ್ಧಾತ್ ವರಾತ್ ದೃಪ್ತ, ಬಹಳ ದರ್ಪದಿಂದ ಕೂಡಿದ್ದಾನೆ. ದರ್ಪದಿಂದ ಕೂಡಿದವನಿಗೆ ಹೆಸರು ದೃಪ್ತ. ಉನ್ಮತ್ತ, ಕೋಪದಿಂದ ಕಿಡಿಯಾಗಿದ್ದಾನೆ. ಯಾರು? ಮಾವಟಿಗ. ಸರ್ವಜನೈ ಅವಧ್ಯ, ಯಾಕೆ? ರುದ್ರದೇವರ ವರದಿಂದ ಎಲ್ಲರಿಂದಲೂ ಯಾರಿಂದಲೂ ಸೋಲಿಸಲಾಗದ ಮಾವಟಿಗ. ನಾಗಂ, ಈ ಆನೆಯನ್ನು, ಅದು ಏನು? ತು ಅವಧ್ಯಂ, ಅದೇನಾದರೂ ಕಡಿಮೆ ಉಂಟಾ? ಅದು ರಿಷ್ಟಿ ಅನ್ನುವಂಥ ರಾಕ್ಷಸ. ಅದಕ್ಕೆ ಕೂಡ ಏನಾಯಿತು ಅಲ್ಲಿ ಹೇಳಿದಾರಲ್ಲ, ಅಯಂ ಜಗದ್ಗುರುತಮಃ ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಪರಿರಕ್ಷಿತಂ ಅಂತ ಹೇಳ್ಕೊಂಡು ಅಂತೇಳಿದರೆ ರುದ್ರಪ್ರಸಾದ ಅದಕ್ಕೂ ಸಹ ಇದೆ. ಯಾವುದಕ್ಕೆ? ಕುವಲಯ ಪೀಡ, ಆ ಆನೆಗೂ ಇದೆ. ಯಾಕಂದರೆ ರಿಷ್ಟಿ ಅನ್ನುವಂಥ ರಾಕ್ಷಸ ಅದು. ಆ ಆನೆ, ಸೊ ಅದು ನಾಗಂ ತು ಅವಧ್ಯಂ, ಅದು ಕೂಡ ತು ಅಂತ ಹಾಕಿದ್ದಾರೆ. ತು ನಾಗ ಏನು ಕಡಿಮೆಯ? ಆನೆ ಕಡಿಮೆಯ? ಆನೆ ಅದಕ್ಕಿಂತ ದುಷ್ಟ ಆನೆ, ಅದು ಅದಕ್ಕಿಂತ ಕ್ರೂರ ಆನೆ, ಅದಕ್ಕಿಂತ ಬಲಿಷ್ಠವಾದ ಆನೆ. ಮಾವಟಿಗನಿಂದ ಎಷ್ಟು 100 ಪಾಲು ಜೋರಾಗಿರುವಂಥ ಆನೆ. ತು ಅವಧ್ಯಂ, ಅದು ಕೂಡ ಅವಧ್ಯಂ. ಏನು ಮಾಡಿದ? ಅದನ್ನು ಏನು ಮಾಡಿದ ಅಂತ ಹೇಳಿದ್ರೆ ಆನೆಗೆ ಸಿಟ್ಟು ಬರಿಸಿದ ಮಾವಟಿಗ. ತಾನೇ ಯುದ್ಧ ಮಾಡೋದಿಲ್ಲ, ಆನೆಯಿಂದ ತುಳಿಸಬೇಕಲ್ವ. ಏನು ಮಾಡಿದ? ಅದರ ಕಿವಿಗೆ ತಿವಿದ. ಆನೆಯ ಕಿವಿಗೆ ಅಂಕುಶ ಆಗಿ ತಿವಿದು ಕೂಡಲೇ ಆನೆಗೆ ಎಲ್ಲೆಲ್ಲಿಂದ ಸಿಟ್ಟು ಬಂತು. ಸೊ ಅಭಿಯಾಪಯತೆ ಅಂದರೆ ಕೃಷ್ಣನ ಮೇಲೆ ಬರಲಿಕ್ಕೆ ಶುರುವಾಯಿತು. ಅದು ಅಭಿಯಾಪಯತೆ, ಯಾಪಯತೆ ಯಾತಿ ಅಂದರೆ ಬರುವುದು, ಅಭಿಯಾಪಯತೆ ಅಂದರೆ ಬರುವಂತೆ ಮಾಡಿದ. ಅಭಿ ಅಂದ್ರೇನು? ಕೃಷ್ಣನ ಮೇಲೆ, ಎದುರು ಅಂತೇಳಿದರೆ ಅಯ್ಯೋ ಇದು ನನ್ನ ಮೇಲೆ ಬರ್ತಾ ಉಂಟು ಅಂತ. ಸೊ ಯಾವುದು? ಆನೆ, ಅದು ಕುವಲಯ ಪೀಡ ಆನೆ. ಕೃಷ್ಣ ಹೇಳ್ಕೊಂಡು ಎಣಿಸ್ಕೊಳ್ತಾ ಇದ್ದಾನೆ, ನನ್ನ ಮೇಲೆ ಕಳಿಸ್ತಾ ಇದೆಯಾ ನೀನು? ಅಭಿಯಾಪಯತೆ ತಥೋ ಅಗ್ರೇ ಅಂತೇಳಿದರೆ ಆ ಮಾವಟಿಗ ಕೋಪದಿಂದ ಕೆಂಡಾಗಿದ್ದಾನೆ. ಇದಕ್ಕೆ ಕೆಂಡದಾಗೆ ಆಗಿ ಆನೆಯನ್ನು ಕೆಂಡದಂತೆ ಮಾಡಿಬಿಟ್ಟಿದ್ದಾನೆ. ಅಂಕುಶ ಆಗಿ ತಿವಿದು ಪಾಪಃ, ಮಹಾಪಾಪಿಷ್ಟ. ಯಾರು? ತತಃ ಅಗ್ರೇ ಅಂದರೆ ಕೃಷ್ಣನ ಎದುರಿಗೆ ಬಿಟ್ಟಿದ್ದಾನೆ. ಅಭಿಯಾಪಯತೆ, ಆನೆಯನ್ನು. ಆನೆಗೂ ಸಿಟ್ಟು ಬಂದಿದೆ, ಹುಚ್ಚಾಗಿದೆ, ಅಂಕುಶ ಹಾಕಿಬಿಟ್ಟಿದ್ದಾನೆ. ಮಾವಟಿಗ ಕೋಪದಿಂದ ಕೆಂಡಾಗಿದ್ದಾನೆ. ಅಷ್ಟು ಹೇಳಿದ ಕೂಡಲೇ ಎಂಥ ಒಂದು ಅಹಂಕಾರ ನೋಡಿ. ಸೊ ತಥೋ ಅಗ್ರೇ ಪಾಪಃ, ಆ ಪಾಪಿ ಮಾವಟಿಗ ಮಾವುತ ಅವನು ದುರಂತ ಮಹಿಮಂ ಅಂದರೆ ಇದು ಗೊಲ್ಲರ ಹುಡುಗ ಅಂತ ಎಣಿಸಿದ್ದಾನೆ. ಅವನಿಗೆ ಗೊತ್ತಿಲ್ಲ ಇದು ಸರ್ವ ಮಹಿಮಾನ್ವಿತ ಸರ್ವಶಕ್ತನಾದ ದುರಂತ ಮಹಿಮಂ, ಅಚಿಂತ್ಯ ಶಕ್ತಿಯುಳ್ಳ ಅಂತೇಳಿದರೆ ಯಾರ ಕೈಯಲ್ಲೂ ಆಗದ ಕೆಲಸ ಭಗವಂತ ಮಾಡಿ ತೋರಿಸ್ತಾನೆ ಅಂಥ ದುರಂತ ಮಹಿಮ. ದುರಂತ ಅಂತೇಳಿದರೆ ಯಾವುದಕ್ಕೆ ಅಂತವೇ ಇಲ್ವ ಅಷ್ಟು ಮಹಿಮೆಗಳನ್ನು ತೋರಿಸುವಂತಹ ಶ್ರೀಕೃಷ್ಣ ಭಗವಂತ. ಕೃಷ್ಣ ಭಗವಂತನಿಗೆ ಈ ಆನೆ ಎಲ್ಲಿ ಲೆಕ್ಕ, ಈ ಮಾವುತ ಎಲ್ಲಿಗೆ ಲೆಕ್ಕ. ಆದರೆ ಅವನಿಗೆ, ಯಾರಿಗೆ? ಆ ಬೆಪ್ಪುತ ಕಡಿ ಮಾವುತನಿಗೆ ಅವನಿಗೇನು ಗೊತ್ತು? ಅವನಿಗೆ ಗೊತ್ತಿರುವಂಥದ್ದು ಕ್ರೂರತನ, ಕೋಪ, ಆಮೇಲೆ ದುರಂಕಾರ, ಇದೇ ಗೊತ್ತಿರುವಂಥ ಪಾಪಿಗೆ. ಸೊ ಆ ಪಾಪಃ ದುರಂತ ಮಹಿಮಂ, ಈ ದುರಂತ ಮಹಿಮೆ ಉಳ್ಳ ಅಚಿಂತ್ಯ ಶಕ್ತಿಯುಳ್ಳ ಸರ್ವಶಕ್ತಿಯುಳ್ಳ ಭಗವಂತ ಶ್ರೀಕೃಷ್ಣನ ಮೇಲೆ ಆನೆಯನ್ನು ಹರಿಸಿಬಿಡ್ತೇನೆ ಅಂತ ಹೇಳ್ಕೊಂಡು ಎಣಿಸಿದ್ದಾನೆ. ದುರಂತ ಮಹಿಮಂ ವಾಸುದೇವಂ ಪ್ರತಿ ಅಂತೇಳಿದರೆ ಈ ಭಗವಂತ ವಾಸುದೇವ. ವಾಸುದೇವ ಅಂತೇಳಿದರೆ ಇಡೀ ವಿಶ್ವಕ್ಕೆ ಜಗದ್ಗುರು, ಜಗದ್ಗುರುಗಳಿಗೆ ಜಗದ್ಗುರು, ದೇವರುಗಳಿಗೆ ದೇವರಾದ ಈ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಆನೆಯನ್ನು ಏನು ಮಾಡಿದ್ದಾನೆ? ಬಿಟ್ಟಿದ್ದಾನೆ. ಭಾಗವತ ಹೇಳ್ತದೆ, ಭಗವಾನ್ ಶ್ರೀಕೃಷ್ಣನು ಮಾವಟಿಗನಿಗೆ ಗದರಿಸಿದಾಗ ಆ ಮಾವಟಿಗ ದುರಂಕಾರಿ ಕೋಪದಿಂದ ಕಿಡಿಕಿಡಿಯಾದನು. ಅವನು ಪ್ರಳಯ ಕಾಲದ ಯಮದಂತಿದ್ದ ಕುವಲಯ ಪೀಡ ಆನೆಯನ್ನು ಅಂಕುಶದಿಂದ ತಿವಿದು ಕೆರಳಿಸಿ ಶ್ರೀಕೃಷ್ಣನ ಕಡೆಗೆ ನುಗ್ಗಿಸಿದನು. ಕುವಲಯ ಪೀಡ ನುಗ್ಗಿ ಹೋಗಿ ಏನು ಮಾಡಿತು? ಶ್ರೀಕೃಷ್ಣನನ್ನು ಸೊಂಡಿಲಿನಿಂದ ಹಿಡಿದುಕೊಂಡಿತು.
ಆಮೇಲೆ ಏನಾಯಿತು ಅಂತ ಆಮೇಲೆ ನೋಡುವ. ಸೊ ಇದಕ್ಕೆ ಏನು ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಸೊ ಅತ್ಯಂತ ಸಮರ್ಥನಾದ ಶ್ರೀಕೃಷ್ಣನಿಂದ ಈಶ್ವರ ತಮೇನ, ಶ್ರೀಕೃಷ್ಣನಿಂದ ಹಾಗೆ ನಿಂದಿತನಾದ, ಗದರಿಸಲ್ಪಟ್ಟ, ಬೈಗಳ ತಿಂದ ಆ ಕ್ಷಿಪ್ತ ಆ ಮಾವಟಿಗ ಅಂದರೆ ಏನಪ್ಪ ಅವನಿಗೆ ದುರಹಂಕಾರ ಅಂದರೆ ಗಿರೀಶ ಲಬ್ಧಾತ್ ವರಾತ್ ದೃಪ್ತ, ಶಿವನ ವರದಿಂದಾಗಿ ಕೊಬ್ಬಿದ್ದಾನೆ. ಜಗತ್ತಿನಲ್ಲಿ ಸಕಲ ಜನರಿಂದಲೂ ಸಾವಿಲ್ಲದವನಾಗಿದ್ದ ಆ ಪಾಪ ಅಂತೇಳಿದ್ರೆ ಆ ಪಾಪಿಷ್ಟ ಮಾವುತ ಏನು ಮಾಡಿದ್ದಾನೆ, ಅವಧ್ಯವಾಗಿದ್ದ ಆನೆಯನ್ನು, ಅವಧ್ಯಂ ನಾಗಂ ಅಂದರೆ ಮೊದಲಿಗೆ ಕೊನೆ ಇರದ ಅಂತೇಳಿದ್ರೆ ಮೊದಲೂ ಇಲ್ಲ ಕೊನೆಯೂ ಇಲ್ಲ, ಅತ್ಯಂತ ನಿರವಧಿಕ ಶಕ್ತಿಯನ್ನು ಹೊಂದಿರುವಂತಹ, ನಿರವಧಿಕ ಮಹಿಮೆಗಳನ್ನು ಹೊಂದಿರುವಂತಹ ವಾಸುದೇವ ಭಗವಂತನ ಮೇಲೆ, ವಾಸುದೇವಂ ಪ್ರತಿ ದುರಂತ ಮಹಿಮಂ ಅಂತೇಳಿದರೆ ಯಾರ ಮಹಿಮೆಗಳಿಗೆ ಅಂತ್ಯವೇ ಇಲ್ವೋ, ಯಾರ ಶಕ್ತಿಗೆ ಅಂತ್ಯವೇ ಇಲ್ವೋ, ಯಾರ ಶಕ್ತಿಯನ್ನು ದೇವತೆಗಳು ಕೂಡ ಊಹಿಸಲಿಕ್ಕೂ ಸಾಧ್ಯ ಇಲ್ಲವೋ ಅಂತಹ ಅಚಿಂತ್ಯ ಶಕ್ತಿಂ ದುರಂತ ಮಹಿಮಂ ವಾಸುದೇವಂ ಪ್ರತಿ ಏನು ಮಾಡಿದ್ದಾನೆ, ನಾಗಂ ಆ ಆನೆಯನ್ನು, ಕುವಲ್ಯಾಪೀಡ ಆನೆಯನ್ನು ಏನು ಅಭಿಯಾಪಯತೆ ತತಃ ಅಗ್ರೆ ಕೃಷ್ಣನ ಮುಂದೆಯೇ ಅದನ್ನೇನು ಮಾಡಿದ, ನುಗ್ಗಿಸಿದ. ಯಾರು, ಮಾವಟಿಗ. ಏನಾಯಿತು ಮುಂದೆ ಅಂತ ಹೇಳ್ತಾರೆ ಈಗ ವೈಲರು. ವಿಕ್ರೀಡ್ಯತೇನ ಕರಿಣ ಭಗವಾನ್ ಸ ಕಿಂಚಿತ್ ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ ಕುಂಭೇ ಪದಂ ಪ್ರತಿನಿಧಾಯ ವಿಷಾಣಯುಗ್ಮಂ ಉತ್ಕೃಷ್ಯ ಹಸ್ತಿಪಮಹನ್ ನಿಪಪಾತ ಸೋಪಿ. 114ನೇ ಶ್ಲೋಕ. ಪೂಜ್ಯನಾದ ಶ್ರೀಕೃಷ್ಣನು ಆ ಆನೆಯಿಂದ ಸ್ವಲ್ಪ ಕ್ರೀಡೆ ಮಾಡಿ, ಅಂದ್ರೆ ಆನೆಯೊಡನೆ ಆಟವಾಡಿ, ಶುಂಡಾದಂಡದಲ್ಲಿ ಹಿಡಿದು ಆ ಆನೆಯನ್ನು ಸೆಳೆದು ಭೂಮಿಯಲ್ಲಿ ಕೆಡವಿ ಹಾಕಿದನಂತೆ. ಹಾಗೂ ಆ ಕುಂಭಸ್ಥಳದಲ್ಲಿ ಪಾದವನ್ನು ಇಟ್ಟು ಎರಡೂ ದಂತಗಳನ್ನು ಕಿತ್ತುಕೊಂಡು ಆ ದಂತದಿಂದಲೇ ಆನೆಯ ಮಾವುತನನ್ನು ಕೆಳಗೆ ಬೀಳಿಸಿ ಅವನನ್ನು ಅಲ್ಲಿಯೇ ಕೊಂದು ಹಾಕಿದನಂತೆ. ವಿಕ್ರೀಡ್ಯತೇನ ಕರಿಣ ಭಗವಾನ್ ಸ ಕಿಂಚಿತ್ ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ ಕುಂಭೇ ಪದಂ ಪ್ರತಿನಿಧಾಯ ವಿಷಾಣಯುಗ್ಮ ಉತ್ಕೃಷ್ಯ ಹಸ್ತಿಪಂ ಅಹನ್ ನಿಪಪಾತ ಸೋಪಿ. ವಿಕ್ರೀಡ್ಯ, ಕ್ರೀಡಾ ಅಂದರೆ ಆಟ. ಯಾರ ಜೊತೆಗೆ? ಗೊಲ್ಲರ ಹುಡುಗ ಯಾರ ಜೊತೆಗೆ ಆಟ ಆಡ್ತಾ ಇದ್ದಾನೆ? ಕುವಲ್ಯಾಪೀಡ ಅನ್ನುವಂತಹ ದುಷ್ಟ ಆನೆ ಒಟ್ಟಿಗೆ ಆಟ ಆಡಿ ಸ್ವಲ್ಪ ಹೊತ್ತು. ಕಿಂಚಿತ್ ವಿಕ್ರೀಡ್ಯ ತೇನ ಕರಿಣ ಆ ಆನೆ ಒಟ್ಟಿಗೆ ಭಗವಾನ್ ಆಮೇಲಿಂದ ಏನು ಮಾಡಿದ ಅಂದರೆ ಏನು ಆಟ ಆಡಿದ ಅದನ್ನು ಮಧ್ವಾಚಾರ್ಯ ಹೇಳೋದಿಲ್ಲ, ಅವರು ಅಷ್ಟೇ ಹೇಳಿದ್ದು ಸ್ವಲ್ಪ ಆಟ ಆಡಿದ್ದು ಅಂತ. ಭಾಗವತ ಹೇಳ್ತದೆ ಏನೆಲ್ಲ ಆಟ ಆಡಿದ್ದಾನೆ ಅಂತ. ಸೊ ಕುವಲಯಾಪೀಡ ಆನೆ ನುಗ್ಗಿ ಹೋಗಿ ಕೃಷ್ಣನನ್ನು ಸೊಂಡಿಲಿನಿಂದ ಹಿಡಿದುಕೊಂಡಿತು. ಆದರೆ ಭಗವಂತನು ಸೊಂಡಿಲಿನಿಂದ ನುಣುಚಿಕೊಂಡು ಅದಕ್ಕೆ ಬಲವಾದ ಒಂದು ಏಟನ್ನು ಕೊಟ್ಟು ಅದರ ಕಾಲುಗಳ ನಡುವೆ ಸೇರಿಕೊಂಡನು. ಶ್ರೀಕೃಷ್ಣನನ್ನು ತನ್ನ ಎದುರಿಗೆ ಕಾಣದೆ ಕುವಲಯಾಪೀಡವು ಕೋಪಗೊಂಡು ವಾಸನೆಯಿಂದಲೇ ಕೃಷ್ಣ ಇಲ್ಲಿದ್ದಾನೆ ಅಂತ ಅರಿತು ತನ್ನ ಸೊಂಡಿಲಿನಿಂದ ಕೃಷ್ಣನನ್ನು ಪುನಃ ಹಿಡಿದುಕೊಂಡಿತು. ಆದರೆ ಭಗವಂತನು ತನ್ನನ್ನು ಬಿಡಿಸಿಕೊಂಡನು. ಬಳಿಕ ಭಗವಂತನು ಆ ಮಹಾಬಲಿಷ್ಠವಾದ ಆನೆಯ ಬಾಲವನ್ನು ಹಿಡಿದುಕೊಂಡು ಗರುಡನು ಸರ್ಪವನ್ನು ಎಳೆದೊಯ್ಯುವಂತೆ 25 ಮಾರು ಲೀಲಾಜಾಲವಾಗಿ ಹಿಂದಕ್ಕೆ ಸರಸರನೆ ಎಳೆದುಕೊಂಡು ಹೋದನು. ಆನೆಯನ್ನು ಬಾಲದಿಂದ ಹಿಡ್ಕೊಂಡು 25 ಮಾರು ಹಿಂದೆ ಎಳ್ಕೊಂಡು ಹೋಗುವಾಗ ಆನೆಗೆ ಕೂಡ ಏನಂತಂದರೆ ತಲೆ ತಿರುಗುತ್ತದೆ. ಯಾಕಂದರೆ ಹಿಂದಕ್ಕೆ ಎಳ್ಕೊಂಡು ಹೋದ್ದು ಆ ಬಾಲವನ್ನು ಹಿಡ್ಕೊಂಡು. ಸೊ ಇದು ಆವಾಗ ಏನಾಯಿತು, ಕರುವಿನ ಬಾಲ ಹಿಡಿದುಕೊಂಡು ಆಡುವ ಗೊಲ್ಲರ ಹುಡುಗನಂತೆ ಈಗ ಆನೆಯ ಬಾಲವನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಶ್ರೀಕೃಷ್ಣನು. ಆನೆಯ ಬಾಲವನ್ನು ಹಿಡಿದುಕೊಂಡು ಎಡಕ್ಕೂ ಬಲಕ್ಕೂ ಎಳೆದಾಡುತ್ತಾ ತಿರುಗಿಸುತ್ತಾ ಆಟವಾಡತೊಡಗಿದನು. ಅದು ಎಡಕ್ಕೆ ತಿರುಗಿದಾಗ ಕೃಷ್ಣನನ್ನು ಹಿಡಿಯಲು ಮುಂದಾದಾಗ ಕೃಷ್ಣನು ಬಲಕ್ಕೆ ಹೋಗುತ್ತಾ, ಆ ಆನೆಯು ಬಲಕ್ಕೆ ಹಿಡಿಯಲು ಹೋದಾಗ ಕೃಷ್ಣನು ಎಡಕ್ಕೆ ಹೋಗುತ್ತಿದ್ದನು.
ಅನಂತರ ಶ್ರೀಕೃಷ್ಣನು ಆನೆಯ ಮುಂದೆ ಬಂದು ಅದಕ್ಕೆ ಒಂದು ಜೋರಾಗಿ ಗುದ್ದಿದನು ಮತ್ತು ಅದನ್ನು ಬೀಳಿಸಲೆಂದೇ ಅದು ಈಗಲೇ ಆಗಲು ಮುಟ್ಟಿಬಿಡುವುದೋ ಎಂಬಂತೆ ಓಡತೊಡಗಿದನು. ಒಂದು ಗುದ್ದಿದ ಕೂಡಲೇ ಪುನಃ ಅದಕ್ಕೆ ಸಿಟ್ಟು ಬಂತು. ಸಿಟ್ಟು ಬಂದು ಅಂತ ಹೇಳಿದರೆ ಒಂದು ಅದು ಬೀಳ್ತದೆ ಸಿಟ್ಟಿನಲ್ಲಿ, ಇಲ್ಲಾಂದರೆ ಓಡಿಸ್ಕೊಂಡು ಬರ್ತದೆ ಅಂತ ತಿಳ್ಕೊಂಡು ಓಡಿಸ್ಕೊಂಡು ಬಂದು ಇನ್ನೇನು ಕೃಷ್ಣನನ್ನು ಮುಟ್ಟಿ ಬಿಡ್ತದೆ ಅಂತ ಹೇಳುವಾಗ ಏನು ಮಾಡಿದ, ಪುನಃ ಜೋರಾಗಿ ಓಡುತ್ತಾ ಘಕ್ಕನೆ ನಿಂತು ಬಿಟ್ಟು ಕೂಡಲೇ ಆನೆಗೆ ನಿಲ್ಲಕ್ಕಾಗ್ತದ, ಅದು ಅವನು ಕೃಷ್ಣನ ಮೈ ಮೇಲೆ ಬೀಳಬೇಕಷ್ಟೆ. ಆನೆಯು ಇನ್ನೇನು ಹಿಡಿದು ಬಿಡುತ್ತದೋ ಅಂತ ಹೇಳುವಾಗ ಪುನಃ ದೂರಕ್ಕೆ ಓಡಿದನು. ಭಗವಾನ್ ಶ್ರೀಕೃಷ್ಣನು ಹೀಗೆ ಓಡುತ್ತಾ ಒಮ್ಮೆ ಲೀಲೆಯಿಂದ ನೆಲದಲ್ಲಿ ಬಿದ್ದವನಂತೆ ನಟಿಸಿದನು. ಬಿದ್ದು ಪುನಃ ತಕ್ಷಣ ಎದ್ದು ಓಡ್ತಾನೆ. ಆನೆ ತಿಳ್ಕೊಳ್ತು, ಇವನಿಗೆ ಸುಸ್ತಾಯಿತು, ಈಗ ಇವನನ್ನು ಖಂಡಿತ ಸೋಲಿಸಿ ಬಿಡ್ಬೋದು ಅಂತ ಎಣಿಸಿಕೊಳ್ತು. ಆಗ ಕುವಲಯ ಪೀಡವು ಸಿಟ್ಟಿನಿಂದ ಕೆರಳಿತ್ತು. ಯಾಕಂತ ಹೇಳಿದರೆ ಅವನು ಪುನಃ ತಿವಿದಾನೆ ಕಾಣ್ತದೆ ಆ ಮಾವಟಿಗ. ಕೃಷ್ಣನು ಬಿದ್ದಿರುವನೆಂದು ತಿಳಿದು ಜೋರಾಗಿ ತನ್ನ ದಂತಗಳಿಂದ ಕೃಷ್ಣನಿಗೆ ತಿವಿಬೇಕಂತ ಹೊಡೆದಿದೆ. ಅದು ಹೊಡೆದದ್ದು ಯಾವುದು, ಕೃಷ್ಣ ತಪ್ಪಿಸಿಕೊಂಡಿದ್ದಾನೆ, ನೆಲಕ್ಕೆ ತಿವಿಯಿತು ಅಂತೇಳಿದರೆ ನೆಲಕ್ಕೆ ಹೊಡೆದ ಫೋರ್ಸಿಗೆ ಅದರ ದಂತಕ್ಕೆ ಏಟಾಯಿತು. ಆದರೆ ಆನೆಯ ಆಕ್ರಮಣವು ವ್ಯರ್ಥವಾಯಿತು. ಆಗ ಅದು ಇನ್ನೂ ಕೆರಳಿತು. ಮಾವಟಿಗನು ಪುನಃ ಅಂಕುಶದಿಂದ ತಿವಿಯುವಾಗ ಕ್ರೋಧಗೊಂಡು ಕೃಷ್ಣನ ಮೇಲೆ ಮುಗಿದು ಬಿತ್ತು. ಆವಾಗ ಕೃಷ್ಣ ಏನು ಮಾಡಿದರು, ಭಗವಾನ್ ಮಧುಸೂದನನು ಆನೆಯು ತನ್ನ ಕಡೆ ಮುನ್ನುಗ್ಗುತ್ತಿರುವುದನ್ನು ನೋಡಿ ಅದರ ಬಳಿಗೆ ಹೋಗಿ ತನ್ನ ಒಂದೇ ಕೈಯಿಂದ ಅದರ ಸೊಂಡಿಲನ್ನು ಹಿಡಿದು ಎಳೆದು ನೆಲದ ಮೇಲೆ ಕೆಡವಿದನು. ಅದು ನೆಲಕ್ಕೆ ಉರುಳಿದೊಡನೆ ಭಗವಂತನು ಲೀಲಾಜಾಲವಾಗಿ ಸಿಂಹದಂತೆ ಆನೆಯನ್ನು ಕಾಲಿನಿಂದ ತುಳಿದು ಅದರ ಕುಂಭಸ್ಥಳಕ್ಕೆ ಒದ್ದು ಬಿಟ್ಟು ಅದರ ದಂತಗಳನ್ನು ಕಿತ್ತು, ಅಂದರೆ ಆ ಎರಡು ದಂತ ಆಗ ಕೃಷ್ಣನಿಗೆ ಅದು ಏನು ಮಾಡಬೇಕು, ಆಕ್ರಮಣ ಮಾಡೋದು ಅಂತ ಹೇಳ್ಕೊಂಡು ನೆಲಕ್ಕೆ ಹೊಡೆದಿದೆ ದಂತವನ್ನು. ಕೀಳಲಿಕ್ಕೆ ಸುಲಭ ಆಯಿತು. ಏನಂತ ಹೇಳಿದರೆ ಕೃಷ್ಣನಿಗೆ ಯಾವ ದಂತ ಕೀಳಲಿಕ್ಕೂ ಏನು ಕಷ್ಟ ಇಲ್ಲ ಬಿಡಿ. ಆದರೂ ಕೃಷ್ಣ ಏನು ಮಾಡಿದ, ದಂತಗಳನ್ನು ಕಿತ್ತು ಆ ದಂತಗಳಿಂದಲೇ ಆ ಆನೆಯನ್ನು ಮತ್ತು ಮಾವುತನನ್ನು ಸಂಹರಿಸಿದನು. ಮಧ್ವಾಚಾರ್ಯರು ಅದನ್ನೇ ಹೇಳಿದ್ದಾರೆ. ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ, ಅದರ ಸೊಂಡಿಲನ್ನು ಪ್ರಗೃಹ್ಯ ಹಿಡ್ಕೊಂಡು ವಿನಿಕೃಷ್ಯ ಎಳೆದು ಅಂತ ಹೇಳಿದರೆ ಆಟ ಎಲ್ಲ ಆಡಿ ಆದ ಮೇಲೆ ಇದ್ದಿದ್ದು ಸ್ಟೋರಿ. ಆಟ ಆಡಿದ್ದನ್ನು ಅವ್ರು ಎಷ್ಟು ಹೇಳಿದ್ದಾರೆ, ವಿಕ್ರೀಡ್ಯ ಅಂತ ಹೇಳಿದರು. ಸ್ವಲ್ಪ ಹೊತ್ತು ಕಿಂಚಿತ್ ವಿಕ್ರೀಡ್ಯ, ಸ್ವಲ್ಪ ಹೊತ್ತು ಆಟ ಆಡಿ ಅಂತ. ಆ ಸ್ವಲ್ಪ ಹೊತ್ತು ಆಟವನ್ನು ಭಾಗವತ 10-12 ಶ್ಲೋಕದಲ್ಲಿ ಹೇಳಿದ್ದನ್ನು ನಾವೀಗ ನೋಡಿದ್ದೀವಿ. ಹಸ್ತೆ ಪ್ರಗೃಹ್ಯ, ಆಮೇಲೆ ಆಟ ಆಡಿದ ಮೇಲಿದ್ದು ಅದರ ಸೊಂಡಿಲನ್ನು ಹಿಡಿದು ವಿನಿಕೃಷ್ಯ ಅಂದರೆ ಎಳೆದು ನಿಪಾತ್ಯ ಭೂಮೌ, ಭೂಮಿ ಮೇಲೆ ಕೆಡವಿ ನಿಪಾತ್ಯ ಕುಂಭೇ ಪದಂ, ಅದರ ಕುಂಭಸ್ಥಳಕ್ಕೆ ಕಾಲಿಂದ ಒದ್ದು ಪದಂ ಪ್ರತಿನಿಧಾಯ ಒತ್ತಿ ಹಿಡ್ಕೊಂಡು ಕಾಲಿಂದ ವಿಷಾಣ ಯುಗ್ಮಂ ಉತ್ಕೃಷ್ಯ, ವಿಷಾಣ ಅಂದರೆ ಕೋಡು ಅಂತ ಲೆಕ್ಕ, ಆನೆಗಾಗುವಾಗ ದಂತಗಳು ಅಂತ. ಆ ದಂತಗಳನ್ನು ವಿಷಾಣ ಯುಗ್ಮಂ ಅಂದರೆ 2, ಆ ಆನೆ 2 ದಂತಗಳನ್ನು ಉತ್ಕೃಷ್ಯ ಅಂದರೆ ಎಳೆದು ಏನು ಮಾಡಿದ, ಹಸ್ತಿಪಂ ಅಂದರೆ ಮಾಹುತ, ಅಸ್ಥಿ ಅಂದರೆ ಆನೆ, ಹಸ್ತಿಪ ಅಂದರೆ ಆನೆಯನ್ನು ನಡೆಸುವವ ಯಾರು, ಆ ಕ್ರೂರ ಮಾವಟಿಗ. ಆ ಮಾವಟಿಗನನ್ನು ಅಹನ್ ಕೊಂದ. ನಿಪಪಾತ ಸೋಪಿ, ಅವನು ಬಿದ್ದ, ಈ ಕಡೆಯಿಂದ ಆನೆಯು ಬಿತ್ತು, ಇಬ್ಬರು ಸತ್ತೋದ್ರು ಅಂತೇಳಿ. ಅದನ್ನು ನಾವು ಇದರಲ್ಲಿ ನೋಡಿ ಆಯ್ತಲ್ಲ. ನೆಲಕ್ಕೆ ಉರುಳಿದೊಡನೆ ಭಗವಂತನು ಲೀಲಾಜಾಲವಾಗಿ ಸಿಂಹದಂತೆ ಆನೆಯನ್ನು ಕಾಲಿನಿಂದ ತುಳಿದು ಆಮೇಲೆ ಅದರ ದಂತಗಳನ್ನು ಕಿತ್ತು ಉತ್ಕೃಷ್ಯ ವಿಷಾಣ ಯುಗ್ಮಂ, 2 ದಂತಗಳನ್ನು ಕಿತ್ತು ಆ ದಂತಗಳಿಂದಲೇ ಆನೆಯನ್ನು ಮತ್ತು ಮಾವುತನನ್ನು ಸಂಹರಿಸಿದರು ಅಂತೇಳಿದರೆ ನಿಪಪಾತ. ಅಷ್ಟಾಗುವಾಗ ಆ ಹಸ್ತಿಪನನ್ನು ಮಾವುತನಿಗೆ ದಂತದಿಂದ ಹೊಡೆದ ಕೂಡಲೇ ಅವನು ನಿಪಪಾತ ಭೂಮಿಗೆ ಬಿದ್ದ. ಆಮೇಲೆ ಇನ್ನೊಂದು ಏಟು ಆನೆಗೆ ಬಿದ್ದ ಕೂಡಲೇ ಆನೆಯು ಬಿತ್ತು, ಇಬ್ಬರು ಸತ್ತೋದ್ರು ಅಂತ ತಿಳ್ಕೊಂಡು. ಭಗವಂತನಾದ ಕೃಷ್ಣನು ಸ್ವಲ್ಪ ಹೊತ್ತು ಕಿಂಚಿತ್ ಆ ಆನೆಯೊಂದಿಗೆ ತೇನ ಕರ್ಣ ವಿಕ್ರೀಡ್ಯ ಆಟಾಡಿ
ಅದರ ಸೊಂಡಿಲನ್ನು ಹಿಡಿದು ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ಎಳೆದು ಭೂಮಿಯ ಮೇಲೆ ಬೀಳಿಸಿ ನಿಪಾತ್ಯ ಭೂಮೌ ಅದರ ಕುಂಭಸ್ಥಳದ ಮೇಲೆ ಕುಂಭೇ ಪದಂ ತನ್ನ ಪಾದವನ್ನು ಇಟ್ಟು ಕಾಲನ್ನು ಊರಿ ಪ್ರತಿನಿಧಾಯ ಆಮೇಲಿಂದ ವಿಷಾಣಯುಗ್ಮ ಉತ್ಕೃಷ್ಯ ಅದರ ಎರಡು ದಂತಗಳನ್ನು ಎಳೆದು ಕಿತ್ತು ಮಾವುತನನ್ನು ಹೊಡೆದ ಹಸ್ತಿಪಂ ಅಂದರೆ ಮಾವುತ. ಅಹನ್ ಅಂದರೆ ಹಣ ಹಿಂಸಾಗತ್ಯ, ಹೊಡೆದ ಅಂತೇಳಿದರೆ ಕೊಂದ. ಅಹನ್ ಮಾವುತನನ್ನು ಹೊಡೆದ. ಅವನು ಹೊಡೆದ ಪೆಟ್ಟಿಗೆ ಆನೆಯಿಂದ ಅಷ್ಟು ತನಕ ಆನೆ ಮೇಲೆ ಕೂತಿದ್ದಾನವ. ನಿಪಪಾತ ಬಿದ್ದ ಅಂದರೆ ಆ ಮಾವಟಿಗ ಇಷ್ಟೆಲ್ಲ ಆನೆ ಒಟ್ಟಿಗೆ ಆಟ ಆಡುವಾಗಲೂ ಅವನು ಆನೆ ಮೇಲೆ ಇನ್ನೂ ಕೂತೇ ಇದ್ದಾನಂತ ಹೇಳಿದ್ರೆ ಅವನು ಎಷ್ಟು ಕ್ರೂರಿ ಎಷ್ಟು ಪರಾಕ್ರಮಿ ಅಂತ ಗೊತ್ತಾಗ್ತದೆ. ರುದ್ರವರಾತ್ ಅಂತ ಹೇಳ್ತಾರೆ. ಎಲ್ಲ ರುದ್ರದೇವರ ಇದರಿಂದ ವರದ ಬಲದಿಂದ ಕೂತಿದ್ದಾನೆ ಆನೆ ಮೇಲೆ. ಅಷ್ಟೊತ್ತಿಗೂ ಬೀಳ್ತಿದ್ದ. ಸೊ ಅವನು ಬಿದ್ದು ಸತ್ತು ಹೋದ. ಆಮೇಲೆ ಈ ಕಡೆ ಆನೆಯು ಸತ್ತು ಹೋಯಿತು ಅನ್ನುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಇವತ್ತಿನ ನೆಕ್ಸ್ಟ್ ಶ್ಲೋಕ ಏನಿದೆ, ನೆಕ್ಸ್ಟ್ ಶ್ಲೋಕವನ್ನು ಮುಗಿಸ್ಬಿಡೋಣ ವೈಲೇರೆ. ನೆಕ್ಸ್ಟ್ ಶ್ಲೋಕ ನಾಗಂ ಸಸಾದಿನಂ. ನಾಗಂ ಸಸಾದಿನಮವದ್ಯಮಸೋ ನಿಹತ್ಯ ಸ್ಕಂಧೇ ವಿಷಾಣಮವ ಅವಸಜ್ಯ ಸಹಾಗ್ರಜೇನ ನಾಗೇಂದ್ರ ಸಾಂದ್ರಮದ ಬಿಂದುಬಿರಂಚಿತಾಂಗಃ ಪೂರ್ಣಾತ್ಮ ಶಕ್ತಿರಮರ ಪ್ರವಿವೇಶ ರಂಗಂ. ಗಜಶ್ರೇಷ್ಠದ ನಿಬಿಡಗಳಾದ ಮದ ಬಿಂದುಗಳಿಂದ ಶೋಭಿತವಾದ ಅಂಗವುಳ್ಳ ಪೂರ್ಣವಾದ ಸ್ವರೂಪ ಶಕ್ತಿಯುಳ್ಳ ನಿರ್ದೋಷನಾದ ಅಂದರೆ ಆನೆ ಮದದ ಬಿಂದುವಿನ ಸಂಬಂಧದಿಂದ ಉಂಟಾದ ದೋಷರಹಿತನಾದ ಈ ಶ್ರೀಕೃಷ್ಣನು ಯಾರಿಂದಲೂ ಸಂಹರಿಸಲ್ಪಡಲಿಕ್ಕೆ ಅಶಕ್ಯನಾದ ಆನೆಯ ಮಾವುತನಿಂದ ಕೂಡಿದ ಆನೆಯನ್ನು ಸಂಹರಿಸಿ ಅಣ್ಣನಾದ ಬಲರಾಮನಿಂದ ಕೂಡಿಕೊಂಡು ದಾಡೆಯನ್ನು ಹಗಲಿನಲ್ಲಿ ಇಟ್ಟುಕೊಂಡು ರಣರಂಗಕ್ಕೆ ಯೋಗ್ಯವಾದ ಪ್ರದೇಶಕ್ಕೆ ಪ್ರವೇಶ ಮಾಡುತ್ತಾನೆ. ನಾಗಂ ಸಸಾದಿನಂ ಅವಧ್ಯಂ ಅಸೌ ನಿಹತ್ಯ ಸ್ಕಂಧೇ ವಿಷಾಣಮವಸಜ್ಯ ಸಹಾಗ್ರಜೇನ ಸಾ ನಾಗೇಂದ್ರ ಸಾಂದ್ರ ಮದಬಿಂದುಭಿಃ ಅಂಚಿತಾಂಗಃ ಪೂರ್ಣಾತ್ಮಶಕ್ತಿ ಅಮಲಃ ಪ್ರವಿವೇಶ ರಂಗಂ. ನಾಗಂ ನಾಗ ಅಂತೇಳಿದರೆ ಸರ್ಪ ಅಲ್ಲ, ಆನೆ. ಸಸಾದಿನಂ ಸಾದಿ ಅಂತೇಳಿದರೆ ಮಾವುತ. ಸಸಾದಿನಂ ಅಂದರೆ ಆನೆಯನ್ನು, ಅದರ ಒಟ್ಟಿಗೆ ಅದರ ಮಾವಟಿಗನನ್ನು, ಅವಧ್ಯಂ ಇಬ್ಬರು ರುದ್ರವರದಿಂದ ಏನಾದರೂ ಇಬ್ಬರು ಅವಧ್ಯರಾಗಿದ್ದರು, ಅವರಿಬ್ಬರನ್ನು ಕೂಡ ಅಸೌ ನಿಹತ್ಯ ಶ್ರೀಕೃಷ್ಣ ಪರಮಾತ್ಮನು ಇಬ್ಬರನ್ನು ಕೊಂದು ನಿಹತ್ಯ. ಆಮೇಲೆ ಏನುಂಟು ಅವನ ಕೈಯಲ್ಲಿ, ಹೇಗೆ ಕೊಂದದ್ದು? ಅದರದ್ದೇ ದಂತದಿಂದ ಅದೇ ಆನೆಯನ್ನು ಅದರ ಮಾವಟಿಗನನ್ನು ಕೊಂದದ್ದು. ಆ ದಂತವನ್ನು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಸ್ಕಂದೇ ಅಂದರೆ ಹೆಗಲ ಮೇಲೆ, ವಿಷಾಣಂ ಅವಸಜ್ಯ, ಅವಸೃಜ್ಯ ಬೇಡ, ಅವಸಜ್ಯ ಅಂತಲೇ ಓದೋಣ. ಸ್ಕಂದೇ ಅಂದರೆ ಹೆಗಲ ಮೇಲೆ, ವಿಷಾಣಂ ಅವಸಜ್ಯ ಅಂದರೆ ದಂತವನ್ನು ಇಟ್ಟುಕೊಂಡು, ಯಾವುದನ್ನು ಅದು ಎರಡು ದಂತಗಳು ಬೇಕಾದರೆ ಎರಡು ಹೆಗಲಲ್ಲಿ ಇಟ್ಟುಕೊಂಡು, ಸ್ಕಂದೇ ವಿಷಾಣಂ ಅವಸಜ್ಯ ಅಂದರೆ ಎರಡು ದಂತಗಳನ್ನು ಇಟ್ಟುಕೊಂಡು ಅಂತೇಳಿದರೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಸಹ ಅಗ್ರಜೇನ ಬಲರಾಮನ ಜೊತೆಗೆ ಹೊರಟದ್ದು ಎಲ್ಲಿಗೆ? ಒಳಗಿಂದ ರಂಗಸ್ಥಳಕ್ಕೆ ಒಳಗೆ ಹೋಗುವ ಇನ್ನು ಅಂತ. ಇಲ್ಲಿ ಹೇಗಿದ್ದರು ಆನೆ ಮಾಲೆ ಹಾಕಿ ಆಯಿತು, ಎಲ್ಲ ಆಯ್ತಲ್ಲ. ನಾಗೇಂದ್ರ ಸಹ ಅಗ್ರಜೇನ ಸ್ಕಂದೇ ವಿಷಾಣಂ ಅವಸಜ್ಯ, ಯಾಕಂದರೆ ದಂತ ಇದು ಬೇಕು ಅಂತ, ಯಾಕೆ ಒಳಗಿಂದ ಕೆಲಸ ಉಂಟಲ್ಲ, ದಂತ ಬೇಕಲ್ಲ. ಸೊ ಸ್ಕಂದೇ ವಿಷಾಣಂ ಅವಸಜ್ಯ ಸಹ ಅಗ್ರಜೇನ ಅಂದರೆ ಬಲರಾಮನ ಜೊತೆಗೆ ಸೇರಿಕೊಂಡು ನಾಗೇಂದ್ರ ಸಾಂದ್ರ ಮದ ಬಿಂದುಭಿ ಅಂಚಿತಾಂಗ. ನಾಗೇಂದ್ರ ಅಂದರೆ ಆನೆಗಳಲ್ಲಿ ಶ್ರೇಷ್ಠವಾದ, ಅತಿ ಕ್ರೂರವಾದ, ಅತಿ ಪರಾಕ್ರಮಿಯಾದ, ರುದ್ರ ಅನುಗ್ರಹ ಇರುವಂತಹ ಆ ಕುವಲಯ ಪೀಡ ಅನ್ನುವಂಥದ್ದು ಆನೆ, ಅದು ಪೂರ್ವಜನ್ಮದ ರಿಷ್ಟಿ ಅನ್ನುವಂಥ ರಾಕ್ಷಸ ಆಗಿರುವಂತಹ ಆ ಆನೆ ನಾಗೇಂದ್ರ ಅದರ ಏನಾಗಿದೆ, ಅದನ್ನು ಕೊಂದಿದ್ದಾನೆ. ಅದರದ್ದೇ ದಂತವನ್ನು ಕಿತ್ತುಕೊಂಡಾಗ ಏನೆಲ್ಲ ಬಂದಿದೆ? ಸಾಂದ್ರ ಮದಬಿಂದು ಅಂತೇಳಿದರೆ ಆ ದಂತದ ಬುಡದಲ್ಲಿರುವಂತಹ ಮದಬಿಂದು ಅಂತ, ಆನೆಯ ಮದಬಿಂದು ಅಂತ. ರಕ್ತ ಮತ್ತು ಮದಬಿಂದು ಅಂತೇಳಿದರೆ ರಕ್ತದ ಹಾಗೆ ಇರುವಂಥ ಇನ್ನೊಂದು ದ್ರವ.
ಸೊ ಸಾಂದ್ರ ಮದಬಿಂದು ಅಂತ ಹೇಳಿದ್ರೆ ಗಟ್ಟಿದೆ, ರಕ್ತವೂ ಕೂಡ ಹೆಪ್ಪುಗಟ್ಟುತ್ತದೆ, ಈ ಮದಬಿಂದು ಕೂಡ ಹೆಪ್ಪುಗಟ್ಟಿದೆ. ಸೊ ಸಾಂದ್ರ ಮದಬಿಂದು ಬಿಹಿ ಅಂಚಿತಾಂಗ ಅಂತ ಹೇಳಿದರೆ ಹೆಗಲಿನ ಮೇಲೆ ಬಿದ್ದಿದೆ, ಮದಬಿಂದು ಬಿದ್ದಿದೆ, ಆನೆದು ರಕ್ತವೂ ಬಿದ್ದಿದೆ, ಅದರಿಂದ ಶೋಭಿತನಾಗಿದ್ದಾನೆ ಕೃಷ್ಣ. ನಾಗೇಂದ್ರ ಸಾಂದ್ರ ಅಂತೇಳಿದರೆ ಗಟ್ಟಿಯಾಗಿರುವ ಸಾಂದ್ರ, ಮದಬಿಂದು ಬಿಹಿ ಮದಬಿಂದುಗಳಿಂದ ಅಂತೇಳಿದರೆ ಆ ದಂತದ ಬುಡದಲ್ಲಿರುವಂತಹ ಆ ಮದಬಿಂದು, ಆನೆಯ ಮದಬಿಂದು ಅದು ಇಳಿದಿದೆ ಎಲ್ಲಿಗೆ, ಅವನ ಶರೀರದ ಮೇಲೆ. ಅದರಿಂದ ಅಂಚಿತಾಂಗ ಅಂತೇಳಿದರೆ ಅದು ಬಿದ್ದು ಮೈಯನ್ನು ಇನ್ನೂ ಕಂಗೊಳಿಸುವಂತೆ ಮಾಡಿದೆ. ಪ್ರಕಾಶಯುಕ್ತನಾಗಿದ್ದಾನೆ ಶ್ರೀಕೃಷ್ಣ ಆ ಮದಬಿಂದುಗಳಿಂದ. ಪೂರ್ಣಾತ್ಮ ಶಕ್ತಿ, ಯಾರು ಗೊಲ್ಲರ ಹುಡುಗ ಅಂತ ತಿಳ್ಕೊಂಡಿದ್ದ, ಪೂರ್ಣ ಆತ್ಮಶಕ್ತಿ, ಪೂರ್ಣ ಆತ್ಮಶಕ್ತಿ ಅಂತೇಳಿದರೆ ಆತ್ಮ ಅಂದರೆ ಭಗವಂತ, ಆತ್ಮಶಕ್ತಿ ಅಂತ ಹೇಳಿದರೆ ಭಗವಂತನ ಶಕ್ತಿ ಅಂತೇಳಿದರೆ ಅದು ಪೂರ್ಣವಾದ ಶಕ್ತಿ, ಅಚಿಂತ್ಯ ಶಕ್ತಿ, ಯಾರಿಂದಲೂ ಊಹಿಸಲಿಕ್ಕೂ ಆಗದ ದುರಂತ ಶಕ್ತಿ ಅದು. ಅಂತಹ ಶಕ್ತಿ, ಆ ಶಕ್ತಿಯ ಒಟ್ಟಿಗೆ ಅಮಲಹ ಅಂತೇಳಿದರೆ ಎಲ್ಲರಿಗೆ ಯಾರಿಗೆ ಶಕ್ತಿ ಇರ್ತದೋ ಅವರಿಗೆ ಅಹಂಕಾರ ಇರ್ತದೆ. ಆದರೆ ಭಗವಂತನಿಗೆ ಶಕ್ತಿ ಇದೆ, ಪೂರ್ಣವಾದದ್ದು, ಅಹಂಕಾರವೇ ಇಲ್ಲ. ಅಮಲಹ ಅಂತೇಳಿದರೆ ಯಾವುದೇ ರೀತಿಯ ಕಲ್ಮಶ ದೋಷ ಇಲ್ಲದವನು, ಮಲ ಇಲ್ಲದವನು ಅಂತೇಳಿದರೆ ದೋಷವೇ ಇಲ್ಲದ, ಅಂದರೆ ಏನಂತೇಳಿದರೆ ಸಕಲ ಗುಣ ಪರಿಪೂರ್ಣ, ಪೂರ್ಣಾತ್ಮ ಶಕ್ತಿ ಅಂತೇಳಿದರೆ. ಅಮಲಹ ಅಂತೇಳಿದರೆ ಸರ್ವದೋಷ ವಿವರ್ಜಿತ, ಸರ್ವಗುಣ ಸಂಪನ್ನ, ಸರ್ವದೋಷ ವಿವರ್ಜಿತ ಯಾರು ಭಗವಂತ ಶ್ರೀಕೃಷ್ಣ. ಪ್ರವಿವೇಶ ರಂಗಂ, ರಂಗವನ್ನು, ರಂಗಸ್ಥಳ, ದೊಡ್ಡದಾದ ಬೃಹತ್ತಾದ ರಂಗಸ್ಥಳದಲ್ಲಿ ಇನ್ನೆಲ್ಲಿ ಮಲ್ಲಯುದ್ಧ ಆಗುವ ಜಾಗ ಎಲ್ಲಿದೆ, ಎಲ್ಲಿ ಅದು ಸ್ಟೇಜ್ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ತಿಳ್ಕೊಂಡು ನೋಡಲಿಕ್ಕೆ ಒಳಗೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಈ 115ನೇ ಶ್ಲೋಕ. ಸೊ ಅವಧ್ಯವಾಗಿದ್ದ ಆ ಆನೆಯನ್ನು ಮಾವುತನ ಸಮೇತ ಅಂದರೆ ಸಾದಿ ಅಂದರೆ ಮಾವುತ, ಸಾದಿ ಅಂತೇಳಿದ್ರೆ ಸಾದಿನಂ, ಮಾವುತನ ಸಮೇತ ಸಂಹರಿಸಿ ನಿಹತ್ಯ ಪೂರ್ಣವೂ ಸ್ವಾಭಾವಿಕವೂ ಆದ ಶಕ್ತಿಯನ್ನು ಹೊಂದಿದ. ಪೂರ್ಣವೂ ಸ್ವಾಭಾವಿಕವೂ, ಪೂರ್ಣ ಅಂತೇಳಿದರೆ ಯಾವ ಶಬ್ದ, ಪೂರ್ಣ ಆತ್ಮಶಕ್ತಿ ಸ್ವಾಭಾವಿಕವಾದ ಶಕ್ತಿ ಭಗವಂತನದ್ದು. ಆಮೇಲೆ ನಿರ್ದೋಷನಾದ ಭಗವಂತ, ಸರ್ವಗುಣ ಸಂಪೂರ್ಣನಾದವನು. ಆಮೇಲಿಂದ ಅದು ಜ್ಞಾನ ಇರ್ಬೋದು, ಪೂರ್ಣ ಜ್ಞಾನ, ಅದು ಸುಖ ಇರ್ಬೋದು ಪೂರ್ಣ, ಅದು ಶಕ್ತಿ ಇರ್ಬೋದು ಪೂರ್ಣ, ಪ್ರತಿಯೊಂದು ಪೂರ್ಣವಾಗಿರುವಂತಹ ಭಗವಂತನು. ಆದರೂ ನಿರ್ದೋಷ, ಒಂದೇ ಒಂದು ದೋಷ ಇಲ್ಲದವನು, ಒಂದು ಚೂರು ಅಹಂಕಾರ ಇಲ್ಲದವನು, ಯಾರಿಗೂ ಸ್ವಲ್ಪನೂ ಕೂಡ ತಾರತಮ್ಯ ಮಾಡದೇ ಇರುವಂತಹ ಭಗವಂತ, ಎಲ್ಲರನ್ನೂ ಕೂಡ ಒಂದೇ ಲೆಕ್ಕ ನೋಡುವಂತಹ ಭಗವಂತ, ಅವರವರ ಯೋಗ್ಯತೆಗೆ ಸರಿಯಾಗಿ ಎಲ್ಲರಿಗೂ ತಮ್ಮ ಅನುಗ್ರಹವನ್ನು ಮಾಡುವಂತಹ ಭಗವಂತನು. ಸೊ ಏನು ಮಾಡಿದ್ದಾನೆ ಶ್ರೀಕೃಷ್ಣನು, ಆನೆಯ ಸಾಂದ್ರ ಮದಬಿಂದುಬಿಹಿ, ನಿಬಿಡವಾದ ಸಾಂದ್ರವಾದ ಮದಬಿಂದುಗಳು ಬಿದ್ದಿದೆ ಹೆಗಲಿನ ಮೇಲೆ, ಶರೀರದ ಮೇಲೆ. ಆ ಶರೀರವು ಶೋಭಿತವಾದ ದೇಹವುಳ್ಳವನಾಗಿ ಭುಜದ ಮೇಲೆ ಆನೆಯ ದಂತಗಳನ್ನು ಇರಿಸಿಕೊಂಡು ಶ್ರೇಷ್ಠವಾದ ರಂಗಸ್ಥಳವನ್ನು ಸ ಅಗ್ರಜ ಅಂತೇಳಿದ್ರೆ ಬಲರಾಮನೊಂದಿಗೆ ಪ್ರವೇಶಿಸಿದನು ಅಂತೇಳುವಲ್ಲಿಗೆ ಇವತ್ತಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.